ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. Dear student friends, in this episode, we will discuss about human resource management of BA 5th semester concerned to most important questions of 1 marks, 5 marks and 10 marks. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಮಾನವ ಸಂಪನ್ಮೂಲ ನಿರ್ವಹಣೆ BA 5ನೇ ಸೆಮಿಸ್ಟರ್ಗಾಗಿನ ಬಹು ನಿರೀಕ್ಷಿತ ಪ್ರಶ್ನೆಗಳು 1 ಅಂಕ, 5 ಅಂಕ ಮತ್ತು 10 ಅಂಕಗಳನ್ನು ಇವತ್ತು ನೋಡ್ಕೊಳ್ಳೋಣ. ಆತ್ಮೀಯರೇ, ತಾವಿನ್ನೂ ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮೆಲ್ಲ ಸ್ನೇಹಿತ ಮಿತ್ರರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಸಲಹೆ ಸಂದೇಹಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಂದು ಹೇಳುತ್ತಾ ಇವತ್ತಿನ ಚರ್ಚೆಯನ್ನು ಪ್ರಾರಂಭಿಸೋಣ. ಚಾಪ್ಟರ್ 1 ಕನ್ಸರ್ನ್ ಟು 1, 5 and 10 marks. 1 marks questions. Give the meaning of human resource. ಮಾನವ ಸಂಪನ್ಮೂಲದ ಅರ್ಥ ನೀಡಿರಿ. Number 2 is define human resource management. ಮಾನವ ಸಂಪನ್ಮೂಲ ನಿರ್ವಹಣೆ ವ್ಯಾಖ್ಯಾನಿಸಿರಿ. Third one, what is employment? ಉದ್ಯೋಗ ಎಂದರೇನು? Fourth one, what do you mean by HRD? ಮಾನವ ಸಂಪನ್ಮೂಲ ಅಭಿವೃದ್ಧಿ ಎಂದರೇನು? What do you mean by HR policies? ಮಾನವ ಸಂಪನ್ಮೂಲ ನೀತಿ ಎಂದರೇನು? Then concern to 5 marks questions from chapter number 1. Question number 1. Write a short note on nature and scope of human resource management. ಮಾನವ ಸಂಪನ್ಮೂಲ ನಿರ್ವಹಣೆಯ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಕುರಿತು ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. Number 2 is discuss on objectives of human resource management. ಮಾನವ ಸಂಪನ್ಮೂಲ ನಿರ್ವಹಣೆಯ ಉದ್ದೇಶಗಳನ್ನು ಕುರಿತು ಚರ್ಚಿಸಿರಿ. Third one, what are the key functions of HRM? ಮಾನವ ಸಂಪನ್ಮೂಲ ನಿರ್ವಹಣೆಯ ಮುಖ್ಯ ಕಾರ್ಯಗಳು ಯಾವುವು ಅಂತಕ್ಕಂಥದ್ದು. Fourth one, what is the role of human resource manager? ಮಾನವ ಸಂಪನ್ಮೂಲ ನಿರ್ವಾಹಕನ ಪ್ರಾಮುಖ್ಯತೆಯನ್ನು ವಿವರಿಸಿರಿ. Then 10 marks questions from chapter number 1. Question number 1, narrate the role of HRM. ಮಾನವ ಸಂಪನ್ಮೂಲ ನಿರ್ವಹಣೆಯ ಪಾತ್ರವನ್ನು ವರ್ಣಿಸಿರಿ. Number 2 is what is the role of HRM in organization? ಒಂದು ಸಂಘಟನೆಯಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆಯ ಪಾತ್ರ ಏನು? Number 3 is what is the role of human resource manager in human resource development? ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ಮಾನವ ಸಂಪನ್ಮೂಲ ನಿರ್ವಾಹಕನ ಪಾತ್ರ ಏನು ಅಂತಕ್ಕಂಥದ್ದು. ಆತ್ಮೀಯರೇ, ಇದಾಗಿತ್ತು ಅಧ್ಯಾಯ ಸಂಖ್ಯೆ 1ಕ್ಕೆ ಸಂಬಂಧಪಟ್ಟ 1, 5, 10 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಚರ್ಚೆ. ಇನ್ನು ಅಧ್ಯಾಯ ಸಂಖ್ಯೆ 2 ಚಾಪ್ಟರ್ ನಂಬರ್ 2 will focus on 1, 5 and 10 marks. Okay, 1 marks questions. Give the meaning of human resource planning. ಮಾನವ ಸಂಪನ್ಮೂಲ ಯೋಜನೆಯ ಅರ್ಥ ನೀಡಿರಿ. Number 2 is define HR planning. ಮಾನವ ಸಂಪನ್ಮೂಲ ಯೋಜನೆ ವ್ಯಾಖ್ಯಾನಿಸಿ. 5 marks questions. Discuss on importance of human resource planning. ಮಾನವ ಸಂಪನ್ಮೂಲ ಯೋಜನೆಯ ಮಹತ್ವವನ್ನು ಕುರಿತು ಚರ್ಚಿಸಿರಿ. Number 2 is write a note on characteristics of human resource. ಮಾನವ ಸಂಪನ್ಮೂಲದ ಲಕ್ಷಣಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. 10 marks questions. Number 1 is explain about importance and limitations of human resource planning. ಮಾನವ ಸಂಪನ್ಮೂಲ ಯೋಜನೆಯ ಮಹತ್ವ ಮತ್ತು ಮಿತಿಗಳನ್ನು ಕುರಿತು ವಿವರಿಸಿರಿ. Number 2 is discuss on process of human resource planning. ಮಾನವ ಸಂಪನ್ಮೂಲ ಯೋಜನೆಯ ಪ್ರಕ್ರಿಯೆಯನ್ನು ಕುರಿತು ವಿವರಿಸಿರಿ. Okay, and chapter number 3
Again 1, 5 and 10 marks questions. 1 marks questions. Number 1 is state the meaning of job. ವೃತ್ತಿಯ ಅರ್ಥ ನೀಡಿ ಅಥವಾ ಉದ್ಯೋಗದ ಅರ್ಥ ನೀಡಿ. ನಂಬರ್ 2 is define selection. ಆಯ್ಕೆಯನ್ನು ವ್ಯಾಖ್ಯಾನಿಸಿರಿ. ನಂಬರ್ 3 is give the meaning of recruitment. ನೇಮಕಾತಿಯ ಅರ್ಥ ನೀಡಿರಿ. ನಂಬರ್ 4 is ವಾಟ್ ಈಸ್ ಜಾಬ್ ಅನಾಲಿಸಿಸ್. ವೃತ್ತಿ ವಿಶ್ಲೇಷಣೆ ಎಂದರೇನು. 5 is ವಾಟ್ ಈಸ್ ದಿ ಪರ್ಪಸ್ ಆಫ್ ಸೆಲೆಕ್ಷನ್ ಟೆಸ್ಟ್. ಆಯ್ಕೆ ಪರೀಕ್ಷೆಯ ಉದ್ದೇಶ ಏನು. 6 is ಗಿವ್ ದಿ ಮೀನಿಂಗ್ ಆಫ್ ಜಾಬ್ ಇವಾಲ್ಯೂಯೇಷನ್. ಉದ್ಯೋಗ ಮೌಲ್ಯಮಾಪನದ ಅರ್ಥ ನೀಡಿರಿ. ದೆನ್ 5 marks questions. Number 1 is define the team job analysis and explain its importance in training. ಉದ್ಯೋಗ ವಿಶ್ಲೇಷಣೆ ವ್ಯಾಖ್ಯಾನಿಸಿ, ತರಬೇತಿಯಲ್ಲಿ ಅದರ ಮಹತ್ವ ಏನು ವಿವರಿಸಿ. ನಂಬರ್ 2 is ವಾಟ್ ಆರ್ ದಿ ಅಬ್ಜೆಕ್ಟಿವ್ಸ್ ಆಫ್ ಜಾಬ್ ಅನಾಲಿಸಿಸ್. ವೃತ್ತಿ ವಿಶ್ಲೇಷಣೆಯ ಧ್ಯೇಯೋದ್ದೇಶಗಳು ಯಾವುವು ಅಂತಕ್ಕಂಥದ್ದು. ದೆನ್ 10 marks questions from chapter number 3. Question number 1, give the meaning of job analysis and explain the methods of job analysis. ವೃತ್ತಿ ವಿಶ್ಲೇಷಣೆಯ ಅರ್ಥ ನೀಡಿ ಮತ್ತು ವೃತ್ತಿ ವಿಶ್ಲೇಷಣೆಯ ವಿವಿಧ ವಿಧಾನಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು. ದೆನ್ ಚಾಪ್ಟರ್ ನಂಬರ್ 4, 1 marks questions. Question number 1, give the meaning of recruitment. ನೇಮಕಾತಿಯ ಅರ್ಥ ನೀಡಿರಿ. ನಂಬರ್ 2 is define the recruitment. ನೇಮಕಾತಿಯನ್ನು ವ್ಯಾಖ್ಯಾನಿಸಿರಿ. ನಂಬರ್ 3 is ವಾಟ್ ಈಸ್ ಸೆಲೆಕ್ಷನ್. ಆಯ್ಕೆ ಎಂದರೇನು. 4 is give the meaning of training. ತರಬೇತಿಯ ಅರ್ಥ ನೀಡಿರಿ. 5 is state any two merits and merits of internal recruitment. ಆಂತರಿಕ ನೇಮಕಾತಿಯ ಯಾವುದಾದರೂ ಎರಡು ಅನುಕೂಲಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು. 6th one, state any two merits of external recruitment. ಬಾಹ್ಯ ನೇಮಕಾತಿಯ ಯಾವುದಾದರೂ ಎರಡು ಅನುಕೂಲಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು. 7th one, ವಾಟ್ ಈಸ್ ರಿಕ್ರೂಟ್ಮೆಂಟ್ ಕಾಸ್ಟ್. ನೇಮಕಾತಿ ವೆಚ್ಚ ಎಂದರೇನು. ಆ್ಯಂಡ್ 8th one is ವಾಟ್ ಈಸ್ ಪ್ಲೇಸ್ಮೆಂಟ್. ನಿಯೋಜನೆ ಎಂದರೇನು. ದೆನ್ 5 marks questions. Question number 1, ವಾಟ್ ಆರ್ ದಿ ಕೀ ಅಬ್ಜೆಕ್ಟಿವ್ಸ್ ಆಫ್ ಟ್ರೈನಿಂಗ್ ಇನ್ ಆ್ಯನ್ ಆರ್ಗನೈಜೇಷನ್. ತರಬೇತಿ ಮತ್ತು ಸಂಘಟನೆಯ ಪ್ರಮುಖ ಉದ್ದೇಶಗಳು ಯಾವುವು ಅಂತಕ್ಕಂಥದ್ದು. ದೆನ್ ತರಬೇತಿ ಮತ್ತು ತರಬೇತಿ ಮತ್ತು ಸಂಘಟನೆ ಆಗಬೇಕದು. ತರಬೇತಿ ಮತ್ತು ಸಂಘಟನೆ ಉದ್ದೇಶಗಳು. ಸೆಕೆಂಡ್ ಒನ್ ಈಸ್ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್ ನೀಡ್ಸ್ ಅಸೆಸ್ಮೆಂಟ್. ತರಬೇತಿ ಮೌಲ್ಯಮಾಪನದ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು. ದೆನ್ 10 marks questions. Question number 1, define the term job analysis and explain its importance in training. ಉದ್ಯೋಗ ವಿಶ್ಲೇಷಣೆ ವ್ಯಾಖ್ಯಾನಿಸಿ, ತರಬೇತಿಯಲ್ಲಿ ಅದರ ಮಹತ್ವ ಏನು ವಿವರಿಸಿ. ಸೆಕೆಂಡ್ ಒನ್ ಈಸ್ ಹೌ ಡಸ್ ಜಾಬ್ ಇವ್ಯಾಲ್ಯೂಯೇಷನ್ ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ ಎಂಪ್ಲಾಯೀಸ್ ಕಂಪೆನ್ಸೇಷನ್. ಉದ್ಯೋಗಿಯ ಪರಿಹಾರ ನಿರ್ಧರಿಸುವಲ್ಲಿ ಉದ್ಯೋಗದ ಮೌಲ್ಯಮಾಪನವು ಹೇಗೆ ಸಹಕಾರಿಯಾಗಿದೆ ಅಂತಕ್ಕಂಥದ್ದು. ಚಾಪ್ಟರ್ ನಂಬರ್ 5, 1 marks questions. Question number 1, define performance appraisal. ಕಾರ್ಯ ಸಾಧನೆಯ ವಿಮರ್ಶೆ ವ್ಯಾಖ್ಯಾನಿಸಿ. ನಂಬರ್ 2 is ವಾಟ್ ಈಸ್ ದಿ ಪರ್ಪಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಕಾರ್ಯ ಸಾಧನೆಯ ವಿಮರ್ಶೆಯ ಉದ್ದೇಶ ಏನು ಅಂತಕ್ಕಂಥದ್ದು. ಆ್ಯಂಡ್ 5 marks questions. Number 1 is explain the concept of 360 degree of feedback in performance analysis. ಕಾರ್ಯ ಸಾಧನೆಯ ಮಾಪನದಲ್ಲಿ 360 ಕೋನದ ಪರಿಕಲ್ಪನೆಯ ಕುರಿತು ವಿವರಿಸಿರಿ ಅಂತಕ್ಕಂಥದ್ದು. ನಂಬರ್ 2 is ವಾಟ್ ಆರ್ ದಿ ಕೀ ಮೆಥಡ್ಸ್ ಯೂಸ್ಡ್ ಫಾರ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಕಾರ್ಯ ಸಾಧನೆಯ ವಿಮರ್ಶೆಯಲ್ಲಿ ಬಳಸಿಕೊಳ್ಳಲಾಗುವ ಪ್ರಮುಖ ವಿಧಾನಗಳು ಯಾವುವು. ನಂಬರ್ 3 is ರೈಟ್ ಅ ನೋಟ್ ಆನ್ ಪ್ರಮೋಷನ್. ಮುಂಬಡ್ತಿಯ ಕುರಿತು ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. 4th one, ಎಕ್ಸ್ಪ್ಲೇನ್ ದಿ ಕನ್ಸೆಪ್ಟ್ ಆಫ್ ಪರ್ಫಾರ್ಮೆನ್ಸ್ ರೇಟಿಂಗ್ ಸ್ಕೇಲ್. ಕಾರ್ಯ ಸಾಧನೆಯ ದರ್ಜೆ ಮಾಪನ ಪರಿಕಲ್ಪನೆ ಕುರಿತು ವಿವರಿಸಿರಿ ಅಂತಕ್ಕಂಥದ್ದು. ಆ್ಯಂಡ್ ನಂಬರ್ 5 is ಹೌ ಡಸ್ ದಿ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಹೆಲ್ಪ್ಸ್ ಇನ್ ಐಡೆಂಟಿಫೈಯಿಂಗ್ ಹೈ ಪರ್ಫಾರ್ಮೆನ್ಸ್ ಆರ್ ಪರ್ಫಾರ್ಮರ್ಸ್. ಕಾರ್ಯಸಾಧನೆಯ ವಿಮರ್ಶೆಯು ಅತ್ಯಧಿಕ ಕಾರ್ಯಸಾಧಕರ ಸಾಧನೆಯನ್ನು ಗುರುತಿಸುವಲ್ಲಿ ಹೇಗೆ ಸಹಾಯಕವಾಗಿದೆ ಅಂತಕ್ಕಂಥದ್ದು. 10 marks questions from chapter number 5. Question number 1, how does performance appraisal contribute to employee
ಡೆವಲಪ್ಮೆಂಟ್. ಉದ್ಯೋಗಿಯ ಅಭಿವೃದ್ಧಿಯಲ್ಲಿ ಉದ್ಯೋಗಿಯ ಕಾರ್ಯಸಾಧನೆಯ ಮೌಲ್ಯಮಾಪನವು ಹೇಗೆ ಸಹಾಯಕವಾಗಿದೆ ಅಂತಕ್ಕಂಥದ್ದು. ನಂಬರ್ 2 ಈಸ್ ವಾಟ್ ಆರ್ ದಿ ಬೆನಿಫಿಟ್ಸ್ ಆಫ್ ಕಂಡಕ್ಟಿಂಗ್ ರೆಗ್ಯುಲರ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ನಿರಂತರ ಕಾರ್ಯಸಾಧನೆಯ ಪರಾಮರ್ಶನದ ಮಹತ್ವ ಏನು ಅಂತಕ್ಕಂಥದ್ದು. ಆ್ಯಂಡ್ ಇದು ಪರಾಮರ್ಶನ ಆಗಬೇಕಪ್ಪ. ವಾಟ್ ಆರ್ ದಿ ಚಾಲೆಂಜಸ್ ಅಸೋಸಿಯೇಟೆಡ್ ವಿತ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಕಾರ್ಯಸಾಧನೆಯ ಮೌಲ್ಯಮಾಪನದ ಸವಾಲುಗಳು ಏನು ಅಂತಕ್ಕಂಥದ್ದು. ಆ್ಯಂಡ್ ಫೋರ್ತ್ ಒನ್, ವಾಟ್ ಆರ್ ದಿ ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಅನಾಲಿಸಿಸ್. ಕಾರ್ಯಸಾಧನೆಯ ಮಾಪನದ ವಿಧಾನಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಪರ್ಟೈನಿಂಗ್ ಟು ಚಾಪ್ಟರ್ ನಂಬರ್ 1, 2, 3 and 5. Okay, so be focused on these questions, and also consider whatever your professors are dictated, this become important. You have also consider. As per my experience, I have given these questions on the request of the many ಸ್ಟೂಡೆಂಟ್ಸ್. ಭಾಳಷ್ಟು ಜನ ವಿದ್ಯಾರ್ಥಿಗಳು ಭಾಳಷ್ಟು ದಿನಗಳಿಂದ ಕೇಳ್ತಾ ಇದ್ದೀರಿ. ಸ್ವಲ್ಪ ಸಮಯದ ಅಭಾವದಿಂದಾಗಿ ವಿಡಿಯೋ ಮಾಡಲಿಕ್ಕೆ ಭಾಳಷ್ಟು ಸಮಯ ತಗೊಳ್ತು. ಅದಕ್ಕಾಗಿ ವಿಷಾದಿಸುತ್ತೇನೆ. ನಿಮಗೇನಾದರೂ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಅಧ್ಯಯನ ಸಾಮಗ್ರಿಗಳನ್ನು ಕೇಳ್ತಾ ಇದ್ದೀರಿ. ಈ ಸದ್ಯ ನನ್ನ ಬಳಿ ಇರ್ತಕ್ಕಂಥದ್ದು ಸಾರ್ವಜನಿಕ ಅರ್ಥಶಾಸ್ತ್ರದ್ದು ಅಂದರೆ DSC 9 ಸಿಗ್ತಾ ಇದೆ ಅಧ್ಯಯನ ಸಾಮಗ್ರಿ. ಅಭಿವೃದ್ಧಿ ಅರ್ಥಶಾಸ್ತ್ರ ಸಿಗ್ತಾ ಇದೆ DSC 10. ಆಮೇಲೆ ಏನಪ್ಪ ಅಂತಂದ್ರೆ ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು, ಇವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಸಿಗ್ತಕ್ಕಂಥದ್ದು ಸದ್ಯದಲ್ಲಿ. ಸೊ ಬೇಕಂತಂದರೆ ನೀವು ವಾಟ್ಸಪ್ಗೆ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಅಂಚೆ ವಿಳಾಸ ವಿತ್ ಪಿನ್ ಕೋಡ್ ಕಳಿಸೋದ್ರ ಮೂಲಕ ಪಡೆದುಕೊಳ್ಳಬಹುದು ಎಂದು ಹೇಳುತ್ತಾ, ನಿಮಗೆಲ್ಲ ಅನುಕೂಲ ಆಗಲಿ. ಬರ್ತಕ್ಕಂಥ, ಯಾಕಂದರೆ ಪರೀಕ್ಷೆಗಳು ಭಾಳಷ್ಟು ಸಮೀಪ ಬರ್ತಾ ಇದ್ದಾವೆ. ಬರ್ತಕ್ಕಂಥ ಪರೀಕ್ಷೆಯಲ್ಲಿ ಎಲ್ಲ ಉತ್ತರಗಳಿಗೆ ಬರಲಿಕ್ಕೆ ನೀವು ಪ್ರಯತ್ನ ಮಾಡಿ. ಯಾವುದೇ ಪ್ರಶ್ನೆಗಳನ್ನು ಹಾಗೆ ಬಿಡಬೇಡಿ. ಆಮೇಲೆ ಪ್ರಶ್ನೆಗೆ ಹೋಗೋಕ್ಕಿಂತಲೂ ಮುಂಚೆ ಈಗಿಂದನೇ ನೀವು ಸಮಯವನ್ನು ಕೊಟ್ಟು ಅಥವಾ ಸಮಯವನ್ನು ಇಟ್ಕೊಂಡು ಒಂದಿಷ್ಟು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳುವ ಹಾಗೆ ನೀವು ಮನೆಯಲ್ಲಿ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿ, ಗಡಿಯಾರದ ಮುಂದಿಟ್ಕೊಂಡು ಸಮಯವನ್ನು ಟೈಮರ್ ಸೆಟ್ ಮಾಡಿ. ಹೇಗೆ ಪರೀಕ್ಷೆಯಲ್ಲಿ ಒಂದು ಬೆಲ್ಲಿಂಗ್ ಸಿಸ್ಟಮ್ ಇರುತ್ತನೋ, ಇಷ್ಟಾದರೆ ಎಷ್ಟು ಅಂತೇಳಿ ಸಮಯ ಆದ ಕೂಡಲೇ ಹಾಗೆ ಆ ಒಂದು ಪದ್ಧತಿಯಲ್ಲಿ ನೀವು ಬರೆದರೆ ಆದರೆ ಪರೀಕ್ಷೆಯನ್ನು ಬರೆಯೋದು ಏನು ಭಾಳ ಕಷ್ಟ ಅನಿಸೋದಿಲ್ಲ. ನಿಮಗೆ ಬರ್ತಕ್ಕಂಥ ಪರೀಕ್ಷೆ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಶ್ ಯು ಆಲ್ ದಿ ಬೆಸ್ಟ್.